ನಮಸ್ಕಾರ. ನಾವೀಗ ಮಾರ್ಕೆಟ್ ಪ್ರಿಡಿಕ್ಷನ್ ನಾಳೆಗೆ ಫ್ರೈಡೇಗೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡಬಹುದು ಅಂತ ಒಂದ್ ಸ್ವಲ್ಪ ನೋಡುವ. ನಾವೀಗ ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಓಕೆ, ಸೊ ನಾನು ನಿನ್ನೆ ನಿಮ್ಗೆ ಏನ್ ಹೇಳಿದ್ದೆ, ಮಾರ್ಕೆಟ್ ಒಂದ್ ಸ್ವಲ್ಪ ಅಪ್ಸೈಡ್ ಮೂವ್ ಆಗೇ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಚೆನ್ನಾಗಿ ಗ್ಯಾಪ್ ಅಪ್ ಓಪನ್ ಆಯ್ತು. ಓಕೆ, ಎಕ್ಸ್. ಸೊ ಇವತ್ತು ನೀವು ಏನ್ ಮೂವ್ಮೆಂಟ್ ನೋಡಿದ್ರಲ್ವಾ, ಇದೇ ಪರ್ಫೆಕ್ಟ್ ಕ್ಯಾರೆಕ್ಟರ್ ಎಕ್ಸ್ದು. ಓಕೆ, ಎಕ್ಸ್ ಅಂದ್ರೆ ಹೀಗೆ ಇರುತ್ತೆ, ನಿಮ್ಮ ನಿರೀಕ್ಷೆಗೂ ಮೀರಿದಾಗಿರುತ್ತೆ ಎಕ್ಸ್. ಇವತ್ತು ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟೊಂದು ಅಪ್ಸೈಡ್ ಓಪನ್ ಆಗುತ್ತೆ ಅಂತ? ಓಕೆನಾ? ಸೊ ಇದೇ ಎಕ್ಸ್ ನೋಡಿ. ಈಗ ಇದು ಎಕ್ಸ್. ನಾನು ನಿಮ್ಗೆ ಏನ್ ಹೇಳಿದ್ದೆ, ಮ್ಯಾಕ್ಸಿಮಮ್ ಇದು ಈ ಝೋನ್ ಅನ್ನ ಟಚ್ ಮಾಡಕ್ಕೆ, ಬ್ರೇಕ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಆದ್ರೆ ಆಗಲ್ಲ. ಇಲ್ಲಿಂದ ಮತ್ತೆ ರಿವರ್ಸಲ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಇಲ್ಲಿ ಟಚ್ ಆಗಿ ಮತ್ತೆ ರಿವರ್ಸಲ್ ಬಂತು, ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಹಾಗಿದ್ರೆ ಈ ಮೂವ್ ಏನಾಗಿರ್ಬಹುದು? ಇಂಪಲ್ಸ್ ಅಲ್ಲಿ ಹೋಗಿದೆಯಾ, ಇಲ್ಲ ಮತ್ತೆ ಕೆಳಗಡೆ ಬರುತ್ತಾ ಅನ್ನೋದನ್ನ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗೋ ನೋಡುವ. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡೋದು ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿಯಟ್ ವೇವ್ ಎಷ್ಟು ಸ್ಮಾಲರ್ ಟೈಮ್ ಫ್ರೇಮ್ ಹೋಗ್ತಿರೋ ಅಷ್ಟು ಎರರ್ಸ್ ಹೆಚ್ಚಿಗೆ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ನಾನು ನಿಮಗೆ ಕನ್ವಿನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಟೈಮ್ ಫ್ರೇಮ್, ಸ್ಮಾಲರ್ ಟೈಮ್ ಫ್ರೇಮ್ ಹೋಗ್ತೀನಿ. ಓಕೆ, ಸೊ ನಾನೀಗ 15 ಮಿನಿಟ್ಸ್ ಹೋಗ್ತೀನಿ. ಓಕೆ, ಸೊ ಒಂದು ನಾನು ನಿಮ್ಗೆ ಏನ್ ಹೇಳಿದ್ದೆ ಅಂತಂದ್ರೆ 1 2 3 4 ಕೌಂಟಿಂಗ್ ಮಾಡಿ ನಿಮ್ಗೆ ತೋರಿಸಿದ್ದೆ ನಾನು. ಓಕೆ, ಇದನ್ನ 0, ಇದು 1 2 ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಆಮೇಲೆ ನಿಮಗೆ ಆ ಇದಾಗತ್ತೆ ಅಂತ ಹೇಳಿದ್ದೆ. ಒಂದು ವೇಳೆ ಇದು ನಿಮಗೆ ಇಂಪಲ್ಸ್ ಅಲ್ಲಿ ಇದ್ರೆ ನಿಮ್ಗೆ 61% ಟಚ್ ಆಗುತ್ತೆ ಅಂತ ಹೇಳಿದ್ದೆ ಎಕ್ಸ್, ಬಟ್ ಆಗ್ಲಿಲ್ಲ. 61 ಟಚ್ ಆಗಿದೆಯಾ, 81 ಟಚ್ ಆಗಿದೆಯಾ? ಸೊ ಆಗಿದ್ರೆ ನೀವು ಇದನ್ನ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ? ಇದನ್ನ ನಾನ್ ಮಾತ್ರ ಈಗಿರೋ ಡಾಟಾ ಏನಿದೆ, ಅವೈಲೇಬಲ್ ಡಾಟಾ ಇದೆ, ಆ ಡಾಟಾ ಪ್ರಕಾರ ಹೋದ್ರೆ ನಾನು ಇದನ್ನ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಇದನ್ನ ನಾನು ಇಲ್ಲಿಗೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ 3 ಅಂತ ನಾನು 1 2 3 ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತಂದ್ರೆ ಈ ಗ್ಯಾಪ್ ಏನ್ ಇದೆಯಲ್ವಾ, ಈ ಗ್ಯಾಪ್ ಅಪ್ ಏನ್ ಓಪನ್ ಆಯ್ತಲ್ವಾ, ಆ ಗ್ಯಾಪ್ ಮತ್ತೆ ನಿಮಗೆ ಫಿಲ್ ಅಪ್ ಆಯ್ತು ಇಲ್ಲಿ. ಓಕೆ, ಸೊ ಹಾಗಿದ್ದಾಗ ನಾನು ಇದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಲ್ಲ. ಈಗ ನಾನು ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಈಗ ನಾನು ಇಲ್ಲಿಂದ ಜಡ್ ಮೂವ್ಮೆಂಟು ನಾನು ಇಲ್ಲಿವರೆಗೂ 38.2% ವರೆಗೂ ನಾನಂತೂ ಕನ್ಸಿಡರ್ ಮಾಡೇ ಮಾಡ್ತೇನೆ. ಓಕೆ, ಹಾಗಿದ್ರೆ ನಮಗೆ ಈಗ ಸ್ಟಾಪ್ ಲಾಸ್ ಏನು? ಇಲ್ಲ ಈಗ ನಾವು ಸ್ಟಡಿ ಮಾಡಿರೋ ರಿಸಲ್ಟ್ ಫೇಲ್ ಯಾವಾಗ ಆಗತ್ತೆ? ಈಗ ನಮ್ಮ ಕೌಂಟಿಂಗ್ ಯಾವಾಗ ಫೇಲ್ ಆಗತ್ತೆ? ನಮ್ಮ ಕೌಂಟಿಂಗ್ ಯಾವಾಗ ಫೇಲ್ ಆಗತ್ತೆ ಅಂತಂದ್ರೆ, ಸೊ ನಾನೀಗ ಮಾರ್ಕೆಟ್ ನಿಮಗೆ ನಾಳೆಗೆ ಮ್ಯಾಕ್ಸಿಮಮ್ 81.2% ಅಂದ್ರೆ 25,384 ಅಂದ್ರೆ ಇನ್ನೊಂದು 30-40 ಪಾಯಿಂಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ 81.2% ಹೋಗಿ ಮಾರ್ಕೆಟ್ ಮತ್ತೆ ಡೌನ್ ಬರೋ ಚಾನ್ಸಸ್ ಇದೆ. ನೀವೀಗ 0 1 2 3 4 5 ಅಂದ್ರೆ ಈ ತರ ಕೌಂಟ್ ಮಾಡಿ. ಈಗ 3 ಕೆಳಗಡೆಗೆ, ಮತ್ತೆ 4 ಮೇಲ್ಗಡೆಗೆ, ಮತ್ತೆ 5 ಕೆಳಗಡೆಗೆ. ಓಕೆ, ಸೊ ಈಗ ಆಕ್ಚುಲಿ ಇದನ್ನ WXY ಅಂತ ಮಾಡ್ಬೇಕು. ನಿಮ್ಗೆ WXY ನಾನು ಇನ್ನೂ ಕಲ್ಸೇ ಇಲ್ಲಲ್ವಾ, ಸೊ ಅದಕ್ಕಾಗಿ ನಾನು 1 2 3 4 ಅಂತ ಮಾಡ್ತೇನೆ. ಇಲ್ಲ ನೀವು ಅದನ್ನ WXYZ ಅಂತಾನೆ ಮಾಡಿ. ಯಾವ್ದು ನಿಮ್ಗೆ ಯಾವ್ದು ಕನ್ವೀಟ್ ಆಗುತ್ತೆ ಅದು ಮಾಡಿ. ಓಕೆ, ಸೊ ನಿಮಗೆ ಈ ಜಡ್ಡು ಇಲ್ಲೆಲ್ಲ ಬರುತ್ತೆ. ಇದು ಎಲ್ಲಾ ಜಡ್ಡು ಇಲ್ಲೇ ಮುಗಿದ್ಬಿಡ್ತವೆ. ಓಕೆನಾ? ಈಗ ನೋಡಿ, ನಾನೇನ್ ಹೇಳ್ತಾ ಇರೋದು, ಈಗ ನಿಮ್ಗೆ ಮ್ಯಾಕ್ಸಿಮಮ್ 81.2% ವರೆಗೂ ಬರುತ್ತೆ. ಆಯ್ತಾ? ಯಾಕಂದ್ರೆ ವೇವ್ ಟು ಮ್ಯಾಕ್ಸಿಮಮ್ ಇಷ್ಟೇ ರಿಟ್ರೇಸ್ ಆಗೋದು. ಓಕೆ, ಇದು ಡಬ್ಲ್ಯೂ ಆದ್ರೆ ಇದು ಎಕ್ಸ್. ಎಕ್ಸ್ ನಿಮಗೆ 61% ಇಂದನೂ
ಬರ್ಬೋದು, ಇಲ್ಲ ಮ್ಯಾಕ್ಸಿಮಮ್ 81% ಹೋಗ್ಬೋದು, ಇಲ್ಲ ಇನ್ ಕೇಸ್ 111% ವರೆಗೂ ಹಿಡ್ಕೋದೆ. ಸೊ ನಿಮ್ಮದು ನಾಳೆಗೆ ಏನಂತಂದ್ರೆ ಸ್ಟಾಪ್ ಲಾಸ್ ಆರ್ ಈ ಸ್ಟಡಿ ಇಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ. ಅಂದ್ರೆ 25,462 25,462 ಅಂಡ್ ಅಬೋವ್ ಮಾರ್ಕೆಟ್ ಏನಾದ್ರೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅದ್ರ ಮೇಲ್ಗಡೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ನಾವು ಇದನ್ನೇನ್ ಕೌಂಟಿಂಗ್ ಮಾಡಿದೀವಲ್ವಾ ಡಬ್ಲ್ಯೂ ಮತ್ತು ಎಕ್ಸ್ ಅಂತ, ಇದು ಫೇಲ್ ಆಗತ್ತೆ. ಆಮೇಲೆ ನಿಮಗೆ ಹೇಳಿದೆ ಅಲ್ವಾ ಯಾವುದು ಇದು 0 1 2 3 ಇದು 4 ಇದು 5 ಇಲ್ಲಿ ಹಿಂಗೆ ಏನಾದ್ರೂ ಓಪನ್ ಆದ್ರೆ, ಏನಾದ್ರೂ ಕಂಟಿನ್ಯೂ ಆದ್ರೆ, ಸೊ ನಿಮ್ಗೆ ಇದು ಇಂಪಲ್ಸ್ ಕನ್ಸಿಡರ್ ಆಗುತ್ತೆ. ಮತ್ತೆ ಸ್ವಲ್ಪ ಕೆಳಗಡೆ ಬರುತ್ತೆ, ಇದು 1 2 ಆಗುತ್ತೆ, 3 4 ಮತ್ತೆ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ನಾಳೆಗೆ ಮಾರ್ಕೆಟ್ ಈ 111% ಆರ್ 127% ಈ ರೇಂಜ್ ಅಲ್ಲಿ ಏನಾದ್ರೆ ಟಚ್ ಮಾಡಿದ್ರೆ ಈ ಸ್ಟಡಿ ಫೇಲ್. ಓಕೆ, ನನ್ನ ಪ್ರಕಾರ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇದೇನಂತಂದ್ರೆ, ನಾಳೆಗೆ ಗ್ಯಾಪ್ ಡೌನ್ ಓಪನ್ ಆಗ್ಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಯಾಕೆ ಅಂತಂದ್ರೆ ನಾನು ಇದನ್ನ ಟುವರ್ಡ್ಸ್ ಜೆಡ್ ನೋಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಮಾರ್ಕೆಟ್ ಮಿನಿಮಮ್ 38% ಫಾಲ್ ಆಗ್ಬೇಕಲ್ವಾ ಪ್ರೀವಿಯಸ್ ಹೈ ಮತ್ತೆ ಲೋದು. ಓಕೆ, ಸೊ ಈಗ ನಾನು ಮಾರ್ಕೆಟ್ ಈ ತರ ನೋಡ್ತಾ ಇದ್ದೀನಿ. ಒಂದು ಇಲ್ಲಿಂದನೇ ಡೌನ್ ಆಗ್ಬಹುದು, ಇಲ್ಲ 81% ಇಂದ ಡೌನ್ ಆಗ್ಬಹುದು. ಸೊ ನಿಮಗೆ 161 ಮಾರ್ಗೆ ಹೀಗೆ ಈ 3 ಇದನ್ನಾದ್ರೂ ಟಚ್ ಆಗ್ಬೇಕು ನನ್ನ ಪ್ರಕಾರ ಹೋದ್ರೆ, ಇಲ್ಲ ಇದು ಎಲ್ಲ ಫೇಲ್ ಆಗುತ್ತೆ. ಇವತ್ತೇನು ನಾವು ನೋಡಿದೀವಿ ಎಕ್ಸ್ ಇಲ್ಲ ಅಂತ ತಿಳ್ಕೊಬಿಡಿ, ಇದು ವಾಯ್ಗೆನೆ ಕ್ಲೋಸ್, ಇಲ್ಲಿ ಸಿ ಕ್ಲೋಸ್ ಆಗುತ್ತೆ. ಇದು 0 1 2 3 4 ಬಟ್ 3 ಅಂತ ನೀವು ಕನ್ಸಿಡರ್ ಯಾಕೆ ಮಾಡಕ್ಕಾಗಲ್ಲ ಅಂತ ಅದನ್ನ ಹೇಳ್ತೇನೆ. ಲೀಡಿಂಗ್ ಡಯಾಗನಲ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಲೀಡಿಂಗ್ ಡಯಾಗನಲ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ 50% ಇಂದಾನೆ ಅಪ್ಸೈಡ್ ಆಗ್ತಾ ಇದೆ. ಓಕೆನಾ, ಇಲ್ಲ ಅಂತ ಹೇಳಲ್ಲ. ಓಕೆ, ಸೊ 4 ಆದ್ರೆ ನಿಮಗೆ 127% 161% ಆಗೋಕೆ ಇಲ್ಲಿ. ಓಕೆ, ಬಟ್ ಇದು ಅವಾಗ ಎಕ್ಸ್ ಆಗೋದಿಲ್ಲ. ಇಲ್ಲಿಗೆ ನಿಮ್ದು ಕ್ಲೋಸ್, ಇಲ್ಲಿ ಕ್ಲೋಸ್ ಆದ್ರೆ ನಿಮ್ದು ಇಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ 1 2 3. ಓಕೆ, ಸೊ ಇದು ಒಂದು ಆಪ್ಷನ್ ಇಟ್ಕೋದೆ, 2 ಆಪ್ಷನ್ಸ್. ಬಟ್ ನಾನ್ ಮಾತ್ರ ಇದೇ ಆಪ್ಷನ್ ಅಲ್ಲಿ ಹೋಗ್ತೀನಿ. ನಾನು ಈಗ ಶಾರ್ಟ್ ಸೈಡ್ ಅಲ್ಲಿ ಇದ್ದೀನಿ. ಓಕೆ, ಸೊ ನನ್ನ ನಾಳೆಗೆ ಏನಾದ್ರೆ 81.2% ಅಂಡ್ ಅಬೋವ್ ಮಾರ್ಕೆಟ್ ಓಪನ್ ಆಗಿಬಿಟ್ರೆ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ನಂದು ಏನಿದೆ ಅಲ್ವಾ ಪೊಸಿಷನ್ಸ್ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಯಾಕಂದ್ರೆ ನನಗೆ ಅಪ್ ಸೈಡ್ ಹೋದ್ರು ನನಗೇನು ನಷ್ಟ ಇಲ್ಲ, ಡೌನ್ ಸೈಡ್ ಹೋದ್ರು ನನಗೇನು ನಷ್ಟ ಇಲ್ಲ. ಓಕೆ, ಸೊ ನಿಫ್ಟಿ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. 2 ಆಪ್ಷನ್ಸ್ ಇದೆ, ಒಂದು ಮೇಲೆನೂ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು. ಬಟ್ ನನ್ನ ಒಂದು ವೋಟಿಂಗ್ ಇರೋದು ಡೌನ್ ಸೈಡ್ಗೆ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗಿ ನೋಡುವ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್. ಇದು ಆಲ್ಮೋಸ್ಟ್ ಆಲ್ ಸೇಮ್ ನಿಫ್ಟಿನ ಫಾಲೋ ಮಾಡ್ತಾ ಇದೆ. ಪರ್ಫೆಕ್ಟ್ ಸಿಂಕ್ರನೈಸ್ ಆಗಿದಾವೆ ಈಗ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ನಾಳೆಗೆ ಬ್ಯಾಂಕ್ ನಿಫ್ಟಿ ಫಾಲ್ ಆದ್ರೆ ನಿಫ್ಟಿನೂ ಫಾಲ್ ಆಗುತ್ತೆ, ನಿಫ್ಟಿ ಫಾಲ್ ಆದ್ರೆ ಬ್ಯಾಂಕ್ ನಿಫ್ಟಿನೂ ಸಹ ಫಾಲ್ ಆಗುತ್ತೆ. ಸೊ ಇದು ಸಹ ಎಕ್ಸ್ ಅಲ್ಲೇನೆ ಮೂವ್ ಆಗ್ತಾ ಇದೆ. ಈಗ ಇದು ಎಕ್ಸ್ ಫಾರ್ಮ್ ಆಗಿ ಈಗ ಜಡ್ ಮೂವ್ ಆಗಿದೆಯಲ್ವಾ, ಇದು 1 2 3 4 5 ಬ್ಯಾಂಕ್ ನಿಫ್ಟಿ ಅಲ್ಲಿ ತೋರಿಸಿದ್ರು ಅದೇ ತರ ಇದು ಕೆಳಗಡೆ ಬರುತ್ತೆ. ಇದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಈಗ. ಓಕೆ, ನಾನು ಇದನ್ನ ಡೆಲೀಟ್ ಮಾಡ್ತೀನಿ ಈಗ. ಓಕೆ, ಸೊ ನಿಮಗೆ ಇದು ನಿಮ್ಗೆ ಮ್ಯಾಕ್ಸಿಮಮ್ 81% ವರೆಗೂ, ಇನ್ನು ಒಂದು 81 ಅಂತಂದ್ರೆ 436 ಅಲ್ವಾ. ಸೊ ಇನ್ನು ಒಂದು 200 ಪಾಯಿಂಟ್ಸ್ ಅಪ್ ಸೈಡ್ ಓಪನ್ ಆಗ್ಬೋದು. ನಾಳೆಗೆ ಒಂದು ಸ್ವಲ್ಪ ಅಪ್ ಸೈಡ್ ಓಪನ್ ಆಗಿ ಮತ್ತೆ ಕೆಳಗಡೆ ಬರ್ಬೋದು. ಓಕೆ,
ಸೊ ಇಲ್ಲಿಯೂ ಸಹ ಗ್ಯಾಪ್ ಫಿಲ್ ಅಪ್ ಆಗಿದೆ. ಒಂದ್ ವೇಳೆ ವೇವ್ 3 ಇದ್ದಿದ್ರೆ ಇದು ಗ್ಯಾಪ್ ಫಿಲ್ ಅಪ್ ಆಗಲ್ಲ. ವೇವ್ 3 ದಲ್ಲಿ ನಾನು ಅದೇ ಒಂದು ಕಾನ್ಫಿಡೆನ್ಸ್ ಮೇಲೆ ಮತ್ತೆ ನಾಳೆಗೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದು ನನ್ನ ಅಬ್ಸರ್ವೇಶನ್ ಫೇಲ್ ಆಗಬಹುದು. ಓಕೆ, ಇದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ನಾಳೆಗೆ ಡೌನ್ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ಈ ಗ್ಯಾಪ್ ಫಿಲ್ ಅಪ್ ಆಗಿದೆ, ಅದೊಂದೇ ಕಾರಣ, ಮತ್ತೇನ್ ಬೇರೆ ಕಾರಣ ಇದ್ರಲ್ಲಿ ಏನೂ ಇಲ್ಲ. ನೀವು ಇದನ್ನ WXYZ ಅಂತ ರೀಡ್ ಮಾಡಿ. 0 Y WX ಮತ್ತೆ ವಾಯು ಇದು ಎಕ್ಸ್ ಮತ್ತೆ ಜಡ್ ನಿಮಗೆ ಡೌನ್ ಸೈಡ್ ಇಲ್ಲಿವರೆಗೂ ಬರುತ್ತೆ. 38% ರೇಷೋ ರೀಚ್ ಮಾಡುತ್ತೆ. ಅಲ್ಟಿಮೇಟ್ಲಿ ಓವರ್ ಆಲ್ ನಿಮಗೆ ಮಾರ್ಕೆಟ್ ನಿಫ್ಟಿ ತುಂಬಾ ಚೆನ್ನಾಗಿ ಇಲ್ಲ, ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಫುಲ್ ಝೂಮ್ ಅಲ್ಲಿ ಅಪ್ಸೈಡ್ ಮೂವ್ ಆಗಬೇಕು ಅಂತಂದ್ರೆ ನಿಮ್ಗೆ 38.2 ರೇಷಿಯೋ ಟಚ್ ಮಾಡಲೇಬೇಕು. ಇದನ್ನ ಟಚ್ ಮಾಡಿತು ಅಂತಂದ್ರೆ, ಟಚ್ ಮಾಡಿ ಮತ್ತೇನಾದ್ರು ಅಪ್ಸೈಡ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಿಫ್ಟಿ ಫರ್ದರ್ ಈ ಪಾಯಿಂಟ್ ಇಂದ ಅಂದ್ರೆ 38.2 ಇಂದ ಫರ್ದರ್ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ತೀರಾ ಕಡಿಮೆ. ಓಕೆ, ಈಗ ಓಕೆ, ಇದು ಡಬ್ಲ್ಯೂ, ಇದು ಎಕ್ಸ್ ಸೇಮ್ ಇಲ್ಲಿ 81.2% ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಿ. ಸಮ್ ಟೈಮ್ಸ್ ಇದು 111% ವರೆಗೂ ಹೋಗುತ್ತೆ, ತುಂಬಾ ರೇರು. ಓಕೆ, ಹೋದ್ರೂ ಸಹ ನೀವು ಈ 111% ಆರ್ 127% ನ ನೀವು ಇಲ್ಲಿ ಸ್ಟಾಪ್ ಲಾಸ್ ಅಂದ್ರೆ ಸ್ಟಾಪ್ ಲಾಸ್ ಅಂತ ನೀವು ಥಿಂಕ್ ಮಾಡಿ ಇಲ್ಲಿನ. ಇದ್ರ ಮೀರಿ ಏನಾದ್ರೆ ಮಾರ್ಕೆಟ್ ಅಪ್ಸೈಡ್ ಮೂವ್ ಆದ್ರೆ ಈ ಕೌಂಟಿಂಗ್ ಫೇಲ್. ಓಕೆ, ಇಲ್ಲ ಆದ್ರೆ ಇದು ನಿಮ್ಗೆ ಎಕ್ಸ್ ಇಲ್ಲಿವರೆಗೂ ಬರ್ಬೋದು ಮ್ಯಾಕ್ಸಿಮಮ್, ಇಲ್ಲ ಇಲ್ಲಿಂದನೇ ರಿವರ್ಸ್ ಆಗ್ಬಹುದು, ಇಲ್ಲ ಇಲ್ಲಿಂದನೇ ರಿವರ್ಸ್ ಆಗ್ಬಹುದು. ಓಕೆ, ಇದು ವಾಯ್ ಆಗುತ್ತೆ. ವಾಯ್ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಮತ್ತೆ ಒಂದ್ ಸ್ವಲ್ಪ ಎಕ್ಸ್ ಮೇಲ್ಗಡೆ ಹೋಗುತ್ತೆ, ಆಮೇಲೆ ಜಡ್ ಅಲ್ಟಿಮೇಟ್ಲಿ ನಿಮ್ಗೆ ಇಲ್ಲಿಗೆ ಬರುತ್ತೆ. ನಿಮ್ದು ಇಲ್ಲಿ ವೇವ್ 2 ಮುಗಿಯುತ್ತೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ 38ಗೆ. ಓಕೆ, ಸಿನು ಮುಗಿಯುತ್ತೆ, ಎಲ್ಲವೂ ಇಲ್ಲಿ ಮುಗಿದು ಇಲ್ಲಿಂದ ಮಾರ್ಕೆಟ್ ಮತ್ತೆ ನಿಮಗೆ ಅಪ್ ಸೈಡ್ ಹೋಗಬಹುದು. ಓಕೆ, ನಾನು ಸಿ ಫೇಲ್ಯೂರ್ ರೇಷಿಯೋ ಹಿಡ್ಕೊಂಡು ಹೇಳ್ತಾ ಇರೋದು. ಓಕೆ, 38.2% ನಾನು ಫೇಲ್ಯೂರ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಗೋಲ್ಡ್ ಅಲ್ಲಿ ಹೋಗುವ. ಗೋಲ್ಡ್ ನ ನಾನೀಗ ರಿವರ್ಸಲ್ ವೇದಾಗ ಥಿಂಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಗೋಲ್ಡ್ ನಮಗೆ 61% ಇಂದನೇ ಈಗ ಕ್ಲೋಸ್ ಅಂತ ಇರ್ತದೆ, ಅಂದ್ರೆ ನಮ್ಗೆ ABC ಥಿಂಕ್ ಮಾಡ್ತಾ ಇದ್ದೀನಿ. ಓಕೆ, ಇದು 0, ಇದು A, ಇದು B, ಇಲ್ಲಿ C, ಮತ್ತೆ ನಮ್ಗೆ C ಅಲ್ಲಿ ಇಲ್ಲಾದ್ರೂ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟ್ ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಎಷ್ಟೋ ಇಲ್ಲಿಂದ ರಿವರ್ಸ್ ಆಗುತ್ತೆ, ಇಲ್ಲಿಂದ ರಿವರ್ಸ್ ಆಗುತ್ತೆ, ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ನೋಡ್ತಾ ನೋಡ್ತಾ 200 ಪಾಯಿಂಟ್ಸ್, ಆಲ್ಮೋಸ್ಟ್ 150 to 200 ಪಾಯಿಂಟ್ಸ್ ಮಾರ್ಕೆಟ್ ಅಪ್ ಆಯ್ತು. ನೋಡಿ, ನಿಮಗೆ ಈ ಫೋರೆಕ್ಸ್ ಮತ್ತೆ ಇಂಡಿಯನ್ ಮಾರ್ಕೆಟ್ ಮಧ್ಯ ಒಂದು ಡಿಫರೆನ್ಸ್ ಏನ್ ನೀವು ಅಬ್ಸರ್ವ್ ಮಾಡಿರ್ತೀರಲ್ಲ ನನಗೆ ಗೊತ್ತಿಲ್ಲ. ಫೋರೆಕ್ಸ್ ಅಲ್ಲಿ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಅಲ್ಲಿ ನಿಮ್ಗೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ವೇವ್ 5 ಲಾಂಗ್ ಇರುತ್ತೆ, ತುಂಬಾ ಉದ್ದ ಇರುತ್ತೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ವೇವ್ 3 ಲಾಂಗ್ ಇರುತ್ತೆ. ಓಕೆ, ಸೊ ನಾವು ವೇವ್ 5 ಶಾರ್ಟ್ ಆಗತ್ತೆ ಅಂತ ನೋಡ್ತಾ ನೋಡ್ತಾ 127 ಮುಗಿಯುತ್ತೆ ಅಂತ ದಾರಿ ಕಾಯ್ತಾ ಕೂತಿದೀವಿ. ಅದು 461.8% ವರೆಗೂ ಬಂದು ಅಲ್ಲಿಂದ ರಿವರ್ಸ್ ಆಯ್ತು. ಓಕೆ, ಸೊ ಈ ಪಾಯಿಂಟ್ ಏನಿದೆಯಲ್ವಾ, ಲಾಸ್ಟ್ ಲೆಗ್ದು 461.8% ಇದೆ ಇದು. ಓಕೆ, ಸೊ ನಾವು ಇದನ್ನ ಇಲ್ಲಿಗೆನೆ ABC ಹಾಕಿದ್ರೆ ನಿಮ್ಗೆ ಸಿ ಎಕ್ಸ್ಟೆನ್ಷನ್ 100% ಹಿಡಿದ್ರು ಸಹ 4700 ವರೆಗೂ ಬರಬೇಕು. ಸೊ ಆಲ್ಮೋಸ್ಟ್ ಆಲ್ 100 ಪಾಯಿಂಟ್ಸ್. ಬಟ್ ಇದು ತುಂಬಾ ವೋಲಟೈಲು, ನಿಮ್ಗೆ ಸ್ಟಾಪ್ ಲಾಸ್ ತುಂಬಾ ಹಂಟ್ ಮಾಡ್ತಾ ಕೆಳಗಡೆ ಬರ್ತಾ ಇದೆ. ಇದ್ರ ಪ್ರಕಾರ ಹೋದ್ರೆ ನಿಮಗೆ ಮಿನಿಮಮ್ 100% ನಾನು ಇಲ್ಲಿ ಕನ್ಸಿಡರ್ ಮಾಡ್ತೇನೆ. ಇನ್ನೂ ಒಂದು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಲಾಸ್ಟ್ ಲೆಗ್ ಇರುತ್ತಲ್ವಾ, ಈ ಲಾಸ್ಟ್ ಲೆಗ್ 4 ಮತ್ತೆ 5 ಮಧ್ಯ ಬ್ಲ್ಯಾಕ್ ರೆಡ್ ಅಲ್ಲಿ ಹಾಕು. ಓಕೆ,
ಇದು 61% ಬರ್ತಾ ಇದೆ. ಸೊ ಈ 61% ಒಂದ್ ಸ್ವಲ್ಪ ಮಾರ್ಕ್ ಮಾಡಿ. ಓಕೆ, ಸೊ ಇಲ್ಲಿ ನಿಮಗೆ 61 ಮತ್ತೆ 127%, 127 ಅನ್ನಕ್ಕಿಂತನೂ 311% ವರೆಗೂ ನನಗೆ ಈ ಎರಡರ ಮಧ್ಯ ಮಾರ್ಕೆಟ್ ಬರುತ್ತೆ. ಓಕೆ, ಲಾಸ್ಟ್ ಲೆಗ್ ನಿಮಗೆ ಓವರ್ ಆಲ್ ನೋಡಿದ್ರೆ ನಿಮಗೆ 61% ವೇವ್ ಎ, ಇದು ನಿಮಗೆ 1 2 3 ಸಿ ಆದ್ರೆ ಇಲ್ಲಿ ಮತ್ತೆ ನಿಮ್ಗೆ ಎ ಮುಗಿಯುತ್ತೆ. ಓಕೆ, ಮತ್ತೆ ಬಿ ಹೋಗುತ್ತೆ. ಓಕೆ, ಸೊ ನೀವು ಈ ಸಿ 100% ಕನ್ಸಿಡರ್ ಮಾಡ್ಕೊಂಡು ಹೋಗಿ. 100 ಇಲ್ಲ ಈ 61% ಯಾವ್ದಾದ್ರು ಒಂದು ರೇಂಜ್ ಟಚ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇದು 30 ಪಾಯಿಂಟ್ಸ್ ಡಿಫರೆನ್ಸ್ ಇದೆ. ಇದು ಸಿ ನಿಮಗೆ 100% ಆದ್ರೆ 4700 ಆಗುತ್ತೆ. ಇದು 61 ಅಂತಂದ್ರೆ 4672 ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ 30 ಪಾಯಿಂಟ್ಸ್ ಡಿಫರೆನ್ಸ್. ಸೊ ಇಲ್ಲಿ ಒಂದ್ ಸ್ವಲ್ಪ ನಿಮಗೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಇದೆ ನೋಡಿ, ಈ ಪ್ಯಾಟರ್ನ್ ಏನಿದೆ ಅಲ್ವಾ ನೋಡಿ, ಸೊ ಈ ಪ್ಯಾಟರ್ನ್ ನಿಮಗೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕಂಜೀಷನ್ ಝೋನ್ ಅಂತ ಹೇಳ್ಬೋದು, ಇಲ್ಲ ಇಲ್ಲಿ ಒಂದು ನಿಮಗೆ ಸಪೋರ್ಟ್ ಇಲ್ಲಿ ಸಿಗುತ್ತೆ ಇದಕ್ಕೆ. ಓಕೆ, ಇದು ನನಗೆ ಓವರ್ ಆಲ್ ಗೋಲ್ಡ್ ಅಲ್ಲಿ ನನಗೆ ಅನಿಸ್ತಾ ಇದೆ ಈಗ. ಓಕೆ, ಸೊ ಈಗ ಬಿಟ್ ಕಾಯಿನ್ ಅಲ್ಲಿಗೆ ಹೋಗಮ್ಮ. ಬಿಟ್ ಕಾಯಿನ್ ಅಲ್ಲಿ ನೋಡಿ, ನಿಮಗೆ ನಾನು ನಿನ್ನೆ ವಿಡಿಯೋ ಮಾಡಿ ಜಸ್ಟ್ ಒಂದು 10 ನಿಮಿಷ ಆಗಿರ್ಬೋದು ಅನ್ಸುತ್ತೆ, ಕರೆಕ್ಟ್ 61.8ಗೆ ಸಪೋರ್ಟ್ ತಗೋತ್ತೆ ಅಂತ ಹೇಳಿದೆ. ಇಮ್ಮಿಡಿಯೇಟ್ ಆಗಿ ಅಲ್ಲಿಂದನೇ ಮಾರ್ಕೆಟ್ ಅಪ್ ಸೈಡ್ ಸ್ಟಾರ್ಟ್ ಆಗಿಬಿಡ್ತು. ಓಕೆ, ಸೊ ಈಗ ನನಗನ್ಸುತ್ತೆ ಇದು 1 2 ಇರುತ್ತೆ. 2 ಇನ್ನೊಂದು ಸ್ವಲ್ಪ ಇಲ್ಲಿ ಸಿ ಫೇಲ್ಯೂರ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಈ ರೇಂಜ್ ದಾಟಿದ ತಕ್ಷಣ ಎಂಟರ್ ಆಗಿ. ಇದು ಪೋಲ್ಯಾಂಡ್ ಫ್ಲಾಗ್ ಅಂತಾರಲ್ವಾ, ಆ ತರ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇದೆ. ಓಕೆ, ಈ ರೇಂಜ್ ದಾಟಿದ ತಕ್ಷಣ ನೀವು ಎಂಟರ್ ಆಗ್ಬೋದು. ಬಟ್ ಈಗ ಎಂಟರ್ ಆದ್ರೂ ಸಹ ನಿಮಗೆ ಎಲ್ಲದಕ್ಕೂ ಸ್ಟಾಪ್ ಲಾಸ್ ಏನ್ ಗೊತ್ತಾ, 81 ಪಾಯಿಂಟ್, ಅಂದ್ರೆ 87,700 ನಿಮಗೆ ಸ್ಟಾಪ್ ಲಾಸ್. ಓಕೆ, ಇದು ನಿಮಗೆ 1 2 ಇಲ್ಲ 2 ಇನ್ನು ಮುಗಿದಿರ್ಲಿಕ್ಕಿಲ್ಲ. ಓಕೆ, ಇಲ್ಲಿಗೆ ಮುಗಿದಿರ್ಬೋದು. ಇದು ಒಂದ್ ಸ್ವಲ್ಪ ಕನ್ಸಾಲಿಡೇಷನ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಕನ್ಸಾಲಿಡೇಟ್ ಆಗತ್ತೆ. ಒಂದು ವೇಳೆ ಈ ರೇಂಜ್ ಅಲ್ಲಿ, ಓಕೆ, ಇಲ್ಲಿಂದ ಹಿಡಿದು ಈ ರೇಂಜ್ ಅಲ್ಲಿ ನಿಮಗೆ ತುಂಬಾ ಕನ್ಸಾಲಿಡೇಷನ್ ಆಗುತ್ತೆ. ಅಂದ್ರೆ ತುಂಬಾ ಜನ ಈ ರೇಂಜ್ ಅಲ್ಲಿ ಸ್ಟಾಕ್ ಮಾಡ್ಕೋತಾರೆ, ಬಿಟ್ ಕಾಯಿನ್ ನ ಪರ್ಚೇಸ್ ಮಾಡಿ ಇಟ್ಕೋತಾರೆ. ಇಲ್ಲಿಂದ ಒಂದು ರೌಂಡ್ ಬೂಸ್ಟ್ ಆದ್ರೆ ನಿಮಗೆ ಕೈಗೆ ಸಿಗಲ್ಲ ಬಿಟ್ ಕಾಯಿನ್. ಓಕೆ, ಇಲ್ಲಿಂದ ಮೂವ್ ಆದ್ರೆ ಎಷ್ಟಕ್ಕೆ ಹೋಗುತ್ತೆ ಬಿಟ್ ಕಾಯಿನ್. ಓಕೆ, ಇಷ್ಟು ರಿಸ್ಕ್ ಬೇರ್ ಮಾಡಿ 87, ಒಂದು 2000 ಪಾಯಿಂಟ್ಸ್ ರಿಸ್ಕ್ ನ ಯಾರಾದ್ರೂ ಬೇರ್ ಮಾಡಿದ್ರೆ ಈಗ ಅವರು ಇಲ್ಲಿಂದ ಹಿಡಿದು 10,000 ಪಾಯಿಂಟ್ಸ್ ಪ್ರಾಫಿಟ್ ಮಾಡ್ಕೋತಾರೆ. ಮಿನಿಮಮ್ 1 ಲ್ಯಾಕ್ ಹೋಗುತ್ತೆ, ಮಿನಿಮಮ್ ಹೇಳ್ತಾರೆ 127%. 161 ಅಂದ್ರೆ 1.4 ಲ್ಯಾಕ್ ಹೋಗುತ್ತೆ. ಓಕೆ, ಒಂದು ವೇಳೆ ಬಿಟ್ ಕಾಯಿನ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ವೇವ್ 5 ಏನಾದ್ರೆ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ, ಓಕೆ, 261% ಹೋದ್ರೆ, 361% ಹೋದ್ರೆ, ಓಕೆ, ಸೊ ಯಾರು ನನಗೇನನ್ಸುತ್ತೆ ಇಲ್ಲಿ ಅಕ್ಯುಮುಲೇಷನ್ ಮಾಡ್ಕೊಂಡು, ಅಕ್ಯುಮುಲೇಷನ್ ಕನ್ಸಾಲಿಡೇಷನ್ ಅನ್ನಕ್ಕಿಂತ ಅಕ್ಯುಮುಲೇಷನ್ ಅಂತ ನೀವು ಕರೆಕ್ಟ್ ಆಗಿ ಹೇಳ್ಬೋದು. ಇಲ್ಲಿ ಅಕ್ಯುಮುಲೇಷನ್ ಏನಾದ್ರೂ ನೀವು ಮಾಡ್ಕೊಂಡ್ರೆ 2000 ಪಾಯಿಂಟ್ಗೆ ರಿಸ್ಕ್ ಬೇರಿಂಗ್ ಮಾಡ್ಕೊಂಡು 2 ತಗೋದಿ, ಇಲ್ಲ 0.001 or 0.002 ತಗೋದಿ. ಬಟ್ ರಿಸ್ಕ್ ಮಾತ್ರ ನಿಮಗೆ ಒಂದು 2000 ರುಪೀಸ್ 3000 ರುಪೀಸ್ ಇರುತ್ತೆ. ಎಲ್ಲೋ ಹೋಗುತ್ತಂತ ತಿಳ್ಕೋದಿ, ಒಂದು 2.002 ತಗೊಂಡು ಮರ್ತ್ ಬಿಟ್ಬಿಡಿ. ಓಕೆ, ಒಂದು 15 ಡೇಸೋ 20 ಡೇಸೋ ನಾನು ಬಿಟ್ ಕಾಯಿನ್ ಪರ್ಚೇಸ್ ಮಾಡಿದ್ದೇನೆ ಅಂತ ಮರ್ತ್ ಬಿಡಿ. ನೋಡಿ, ನಿಮಗೆ
ರಿಸಲ್ಟ್ ಸಿಗತ್ತೆ ಅಂತ ನನಗನ್ಸುತ್ತೆ, ನನ್ನೊಂದು ಒಪಿನಿಯನ್ ಪ್ರಕಾರ. ಓಕೆ, ಬಟ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಮಾಡಿಕೊಂಡು ನೀವು ಬಿಟ್ರೆ ನಿಮಗೆ ಮತ್ತೆ ಇಲ್ಲಿ ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಒಂದ್ ಸಲ ನಿಮ್ಗೆ ವೇವ್ 3 ಸ್ಟಾರ್ಟ್ ಆದ್ರೆ, ಇಂಪಲ್ಸ್ ಸ್ಟಾರ್ಟ್ ಆದ್ರೆ ಈ ಜರ್ನಿನ ರೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಹೀಗೆ ನಿಮಗೆ ದಿ ಮಿನಿಮಮ್ ಸ್ಟಾಪ್ ಲಾಸ್ ಇರೋದು ಒಂದು 2000 ಪಾಯಿಂಟ್ಸ್. ಓಕೆ, ಸೊ ನನಗನ್ಸಿದ ಪ್ರಕಾರ ಬಿಟ್ಕಾಯಿನ್ ಯಾವಾಗ ಬ್ಲಾಸ್ಟ್ ಆಗತ್ತೆ ಗೊತ್ತಿಲ್ಲ. ಓಕೆ, ಸೊ ನನ್ನ ಪ್ರಕಾರ ಈ ಎಲ್ಲವೂ ಈಗ ವೇವ್ಸ್ ಮುಗಿದಿದೆ ಇದರಲ್ಲಿ. ಓಕೆ, ಸೊ ನಮಗೆ ಇದು 1, ಇದು 0, ಇದು 1, 2 ಫಾರ್ಮ್ ಆಗ್ತಾ ಇದೆ, 3, 4, 5 ಅಂತ ಹೋಗತ್ತೆ. ಓಕೆ, ಸೊ ನಿಮಗೆ ಇದು ಇಂಪಲ್ಸ್ ಅಲ್ಲಿ ಇದೆ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೆ? 61.8 ಅಂದ್ರೆ ಇಲ್ಲಿವರೆಗೂ ಬಂದ್ರೆ. ಅಂದ್ರೆ 93,850 ಈ ರೇಂಜ್ ಅಲ್ಲಿ ಏನಾದ್ರೂ ಬಂದ್ರೆ ಇದು ನಿಮಗೆ ಇಂಪಲ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗತ್ತೆ, ಕನ್ಫರ್ಮ್ ಆಗುತ್ತೆ. ಈ ಎಕ್ಸ್ ನ ಮೀರ್ಬೇಕು, ಈ ಎಕ್ಸ್ ಏನಿದೆ ಈ ಎಕ್ಸ್ ನ ಮೀರಿ ಮೇಲ್ಗಡೆ ಹೋಗ್ಬೇಕು. ಇದೇ ನಿಮಗೆ ಈಗ ಕನ್ಫರ್ಮೇಶನ್ ಪಾಯಿಂಟ್. ಓಕೆ, ಸೊ ಇದು ನನ್ನ ಒಂದು ಓವರ್ ಆಲ್ ವ್ಯೂ ಅಬೌಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಬಿಟ್ಕಾಯಿನು, ಆಮೇಲೆ ಗೋಲ್ಡ್. ಒಂದ್ ಸ್ವಲ್ಪ ಕನ್ಕ್ಲೂಡ್ ಮಾಡಬೇಕು ಅಂತಂದ್ರೆ, ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮಗೆ ಹೇಳ್ಬೇಕು ಅಂತಂದ್ರೆ, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇನ್ನೂ ಒಂದು ಫಾಲ್ ಪೆಂಡಿಂಗ್ ಇದೆ. ಆ ಒಂದು ಫಾಲ್ ಅನ್ನ ಬಿಯರ್ ಮಾಡ್ಕೋದೆ, ಸಹನೆ ಮಾಡ್ಕೋದೆ ಅದನ್ನೊಂದು. ಅದು ಏನಾದ್ರೆ ನೀವು ಇದರಿಂದ ಈ ಫಾಲ್ ಅಲ್ಲಿ ನೀವು ಎಕ್ಸಿಟ್ ಆಗ್ಲಿಲ್ಲ, ಮಾರ್ಕೆಟ್ ಅಲ್ಲಿ ವಿತ್ಸ್ಟ್ಯಾಂಡ್ ಆದ್ರೆ ನಿಮಗೆ ಚೆನ್ನಾಗಿರೋ ಫ್ರೂಟ್ಫುಲ್ ರಿಸಲ್ಟ್ಸ್ ಫರ್ದರ್ ಪೆಂಡಿಂಗ್ ಇದೆ. ಓಕೆ, ನಿಮ್ಗೆ ನನ್ನ ವೇವ್ ಕೌಂಟಿಂಗು ಯಾವ ತರ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ನನಗೆ ಪಾಸ್ ಮಾಡಿ. ಓಕೆ, ಒನ್ ಡೇ ನಿಮ್ ಎಲ್ಲಾ ಡೌಟ್ಸ್ ಅಲ್ಲ, ಕ್ಯಾಶುವಲ್ ಡಿಸ್ಕಷನ್ ಈ ತರದ್ದು ವೇವ್ಸ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ಬೇಕಂತ ನನಗೂ ಇದೆ. ಒನ್ ಡೇ ಲೈವ್ ಬರೋದ್ ಪ್ಲಾನ್ ಮಾಡ್ತೇನೆ. ಓಕೆ, ಸೊ ನಂದು ಬ್ಯೂಟಿ ಶೆಡ್ಯೂಲ್ ಅಲ್ಲಿ ನನಗೆ ಮ್ಯಾಕ್ಸಿಮಮ್ ಟೈಮ್ ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ನಾನು ರಾತ್ರಿ 10 ಗಂಟೆ 10:30 ಬಂದೆ, ಆದ್ರೂ ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಿ ನಾನು ಮಕ್ಕಳಕ್ಕೆ ಹೋಗಿದ್ದು. ಓಕೆ, ಬಟ್ ತುಂಬಾ ಜನ ನೋಡ್ಲಿಲ್ಲ, ಯಾಕಂದ್ರೆ ಲೇಟ್ ಆಗಿ ವಿಡಿಯೋ ಆಗಿಬಿಡ್ತದು. ಓಕೆ, ಸೊ ಅದಕ್ಕಾಗಿ ಆ ತರ ಒಂದೊಂದ್ ದಿನ ಲೇಟ್ ಆಗಿ ವಿಡಿಯೋಸ್ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋದೆ. ಓಕೆ, ಬಟ್ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಇಟ್ಕೋದೆ. ನಾನು ಇಮಿಡಿಯೇಟ್ ಆಗಿ ಯಾವ ಟೈಮಲ್ಲಿನೂ ಪೋಸ್ಟ್ ಮಾಡಿದ್ರು ನಿಮಗೆ ಆ ಮೆಸೇಜ್ ರೀಚ್ ಆಗಬೇಕು, ಆ ತರ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋದೆ. ಅದಕ್ಕೋಸ್ಕರನೇ ನಾನು ವಾಟ್ಸಪ್ ಚಾನಲ್ ಅಂತೂ ಇದೆ, ಅದನ್ನು ಜಾಯ್ನ್ ಆಗಿ. ಯಾಕಂದ್ರೆ ನಾನು RI ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ನಾನು ಎರಡು ತರಲ್ಲೂ ಪೋಸ್ಟ್ ಮಾಡ್ತೀನಿ. ಬಟ್ ನೀವು ಪ್ರಿಫರ್ ವಾಟ್ಸಪ್ ಚಾನಲ್ ನ ಮಾಡಿ, ಯಾಕೆಂತಂದ್ರೆ ನನಗೆ ಅದು ಈಜಿ ಟು ಪೋಸ್ಟ್. ಓಕೆ, ಒಂದೊಂದ್ಸಲ RI ವರ್ಕ್ ಆಗಲ್ಲ. ಓಕೆ, ಬಟ್ ಆದ್ರೂ ನಾನು ಎರಡು ತರಲ್ಲಿ ಪೋಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಓವರ್ ಆಲ್ ನನ್ನ ವ್ಯೂಸು. ಸೊ ಕೋರ್ಸ್ ವಿಡಿಯೋಸ್ನು ನಾನು ಈ ವೀಕೆಂಡ್ಗೆ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಈ ವೀಕೆಂಡ್ಗೆ ಯಾವುದು ಕೋರ್ಸ್ ವಿಡಿಯೋಸ್ ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆಗೇನು ನನಗೆ ವಿಡಿಯೋ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಮತ್ತೆ ವೀಕೆಂಡ್ ಟ್ರಿಪ್ ಇದೆ. ಸೊ ನನ್ ಟೈಮ್ ಸಿಕ್ಕರೆ ನಾನು ಇನ್ ಬಿಟ್ವೀನ್ ಸ್ಯಾಟರ್ಡೆ ಸಂಡೇ ಯಾವಾಗಾದ್ರೂ ಒಂದ್ಸಲ ವಿಡಿಯೋಸ್ನ ಮಾಡ್ತೀನಿ. ಮತ್ತೆ ಶುಗುವ. ಓಕೆ, ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಬಾಯ್.